ಯಾರು ನಿಮ್ಮನ್ನ ಬಿಟ್ಟು ದೂರ ಹೋಗಿರ್ತಾರಲ್ಲ, ಆ ವ್ಯಕ್ತಿಗಳು ಯಾವಾಗ ಮತ್ತೆ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಗೊತ್ತಾ? ಇಲ್ಲಿ ನಿಮ್ಗೆ 4 ಸಮಯದಲ್ಲಿ ಹುಡ್ಕೊಂಡ್ ಬರ್ತಾರೆ ಅಂತ ಹೇಳಿ ಟಿಪ್ಸ್ ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸುಮಾರು ಜನ ಕೌನ್ಸಿಲಿಂಗ್ ತಗೋತಾ ಇದ್ದೀರಿ, ಅಂಡ್ ಸುಮಾರು ಜನ ಕೌನ್ಸಿಲಿಂಗ್ ಫೀಡ್ಬ್ಯಾಕ್ ಕೂಡ ಕೊಡ್ತಾ ಇದ್ದೀರಿ, ಸೂಪರ್ ಅಂತ ಹೇಳಿ. ಸೊ 1-to-1 ಕೌನ್ಸಿಲಿಂಗ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಅಂಡ್ ವಿಡಿಯೋ ನೋಡಿದ್ಮೇಲೆ ಈ 4 ಪಾಯಿಂಟ್ಸ್ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್, ಯಾವಾಗ ವಾಪಸ್ ಬರ್ತಾರೆ ದೂರ ಹೋದ್ಮೇಲೆ ಅಂತ ಹೇಳಿದ್ರೆ, ನಿಮ್ಮ ಕಂಫರ್ಟೇಬಲ್ ಸಿಗದೆ ಇದ್ದಾಗ. ನೋಡಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಕಂಫರ್ಟೇಬಲ್ ನ ಬಯಸ್ತಾನೆ. ಆ ಕಂಫರ್ಟೇಬಲ್ ಸಿಗದೆ ಇದ್ದಾಗ, ಕಂಫರ್ಟೇಬಲ್ ಅಂದ್ರೆ ಎಲ್ಲಾ ರೀತಿಯಿಂದ, ನಾಟ್ ಓನ್ಲಿ ಲೈಕ್ ಕೆಲವೊಂದು ವಿಚಾರ ಅಂತಲ್ಲ, ಕಂಫರ್ಟೇಬಲ್ ಇಟ್ಸ್ ಎ ಟೋಟಲ್ ಪ್ಯಾಕೇಜ್. ನಿಮ್ಮ ಮೆಂಟಲಿ ಇರ್ಬೋದು, ನಿಮ್ಮ ಥಾಟ್ ಪ್ರೊಸೆಸ್ ಇರ್ಬೋದು, ಹವ್ಯಾಸಗಳಿಂದ ಹಿಡ್ಕೊಂಡು, ನಿಮ್ಮ ಲೈಕ್ ಫ್ಯೂಚರ್ ಕನ್ಸಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಒಂದು ಮ್ಯಾಚ್ ಆಗ್ತಿರುತ್ತೆ. ಸೊ ಆ ಕಂಫರ್ಟೇಬಲ್ ಈಗ ನಿಮಗೆ ಎಲ್ಲೋ ಒಂದ್ ಕಡೆ ಟೈಮ್ ಪಾಸ್, ಅಥವಾ ನಿಮ್ ಬಗ್ಗೆ ತಿಳ್ಕೊಳ್ಳಾರ್ದೆ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಮಾಡ್ಕೊಳ್ದೆ, ಅಥವಾ ಏನೋ ಒಂದು ರೀಸನ್ಗೆ ಬೇರೆಯವರೊಟ್ಟಿಗೆ ಮೂವ್ ಆನ್ ಆಗ್ಬಿಡ್ತಾರೆ. ಸೊ ಅಲ್ಲಿ ನಿಮ್ಮನ್ನು ತುಂಬಾ ಕೇವಲ ನೋಡ್ತಿರ್ತಾರೆ. ಸೊ ಆ ಕಂಫರ್ಟೇಬಲ್ ಅಲ್ಲಿ ಫೀಲ್ ಆಗುತ್ತೆ ಅವ್ರಿಗೆ, ಆಕ್ಚುಲಿ ಇಲ್ಲ ನನ್ಗೆ ತುಂಬಾ ಕಂಫರ್ಟೇಬಲ್ ಪರ್ಸನ್ ಇದ್ರು ಮಿಸ್ ಮಾಡ್ಕೊಂಡೆ ಅಂತ. ಸೊ ಆ ಟೈಮಲ್ಲಿ ಅವ್ರು ಡೆಫಿನೆಟ್ಲಿ ರಿಟರ್ನ್ ಬಂದೇ ಬರ್ತಾರೆ. ಆಮೇಲೆ ಅದು ಅವ್ರನ್ನ ಮತ್ತೆ ನಮ್ಮ ಹತ್ರ ವಾಪಸ್ ಆ ಪ್ಲೇಸಿಗೆ ಕರ್ಕೊಳ್ಬೇಕು ಬಿಡ್ಬೇಕು ಸೆಕೆಂಡ್ ಥಾಟ್. ಬಟ್ ಇದರಲ್ಲಿ ನಾನು ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಕಂಫರ್ಟೇಬಲ್ ಸಿಗದೆ ಇದ್ದಾಗ, ಈಗ ಉದಾಹರಣೆಗೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಟೀ ಸ್ಟಾಲೋ ಅಥವಾ ಒಂದು ಬಿರಿಯಾನಿ ಸೆಂಟ್ರೋ, ಅಥವಾ ಒಂದು ಯಾವ್ದೋ ಊಟದ ಹೋಟ್ಲು, ಯಾವ್ದೋ ಒಂದು ಬಟ್ಟೆ ಶಾಪೋ, ಎಲ್ಲ ಒಂದ್ ಕಡೆ ಕಂಫರ್ಟೇಬಲ್ ಇದ್ದ ಕಡೆ ನಾವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀವಿ, ಕಂಫರ್ಟೇಬಲ್ ಇರೋ ಕಡೆ ಹೋಗಿ ಊಟ ಮಾಡ್ತೀವಿ. ಆಸ್ ಇಟ್ ಇಸ್ ಬೇರೆ ಹೋಟ್ಲಿಗೆ ಹೋದಾಗ ಆ ಕಂಫರ್ಟೇಬಲ್ ಸಿಗದೆ ಹೋದ್ರೆ ಮತ್ತೆ ಅಲ್ಲಿ ಹುಡ್ಕೋ ಬರ್ತೀವಿ ನೆಕ್ಸ್ಟ್ ಟೈಮ್, ಆಸ್ ಇಟ್ ಇಸ್ ಸೇಮ್. ಸೊ ನೆಕ್ಸ್ಟ್ ಎಲ್ಲಿ ಅಂದ್ರೆ, ಯಾವ ಸಮಯದಲ್ಲಿ ಅಂದ್ರೆ, ಕೇರಿಂಗ್ ಸಿಗದೆ ಇದ್ದಾಗ. ಈಗ ನೀವು ತುಂಬಾ ಕೇರ್ ಮಾಡ್ತಿರ್ತೀರಿ, ಸೊ ನಿಮ್ಮ ಕ್ಯಾರಿಂಗ್ ಅನ್ನ ಏನ್ ಮಾಡ್ತಿದ್ರು ಅವರು, ಕೇರ್ಲೆಸ್ ಮಾಡ್ತಾ ಇದ್ರು, ವ್ಯಾಲ್ಯೂಸೇ ಗೊತ್ತು ಮಾಡ್ತಿರ್ಲಿಲ್ಲ. ಇನ್ಯಾರೋ ಸಿಕ್ಕಿದಾಗ ಅದೇ ದೊಡ್ಡದು ಗ್ರೇಟ್ ಅನ್, ಬಟ್ ನಿಜವಾದ ಕೇರಿಂಗ್ ನೀವು ಮಾಡ್ತಾ ಇದ್ರಿ. ಆ ಕೇರಿಂಗ್ ಬಗ್ಗೆ ಅವರಿಗೆ ಅರಿವೇ ಇರ್ತಿರ್ಲಿಲ್ಲ ಆಕ್ಚುಲಿ. ಬಟ್ ಅವರಿಗೆ ಯಾರೋ ಕೇರ್ಲೆಸ್ ಮಾಡಿದಾಗ ನಿಮ್ಮ ಕೇರಿಂಗ್ ಬಗ್ಗೆ ಅವರಿಗೆ 100% ಅಲ್ಲಿ ವ್ಯಾಲ್ಯೂಸ್ ಗೊತ್ತಾಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಕೂಡ ನಿಮ್ಮ ಕೇರಿಂಗ್ ನಿಜವಾಗ್ಲೂ ನೆನಪಿಗೆ ಬರುತ್ತೆ, ಅಂಡ್ ಅದನ್ನ ಮಿಸ್ ಮಾಡ್ಕೋತಾರೆ, ಅಂಡ್ ಅದನ್ನ ಫೀಲ್ ಮಾಡ್ತಾರೆ. ಆವಾಗ ಡೆಫಿನೆಟ್ಲಿ ಮತ್ತೆ ಏನೋ ನೆಪ ಮಾಡ್ಕೊಂಡು ನಿಮ್ಮ ಹತ್ರ ವಾಪಸ್ ಬಂದೇ ಬರ್ತಾರೆ, ಮಾತಾಡ್ಲಿಕ್ಕೋ ಏನೋ ಒಂದು ಮಾಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಎರಡನೇ ಸಮಯ. ಮೂರನೇದು ಎಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಸಹಿಸುವಿಕೆ ಸಿಗದೆ ಇದ್ದಾಗ. ನೀವೆಲ್ಲಾನು ಸಹಿಸ್ಕೊಳ್ತಾ ಇದ್ರಿ, ಎಲ್ಲೋ ಒಂದ್ ಕಡೆ ಕೋಪ ಮಾಡ್ಕೊಳೋದನ್ನ ಸಹಿಸ್ಕೊಳ್ತಾ ಇದ್ರಿ, ಎಲ್ಲೋ ಒಂದ್ ಕಡೆ ಕೆಲವೊಂದ್ಸಲ ಹೊಡೆದಾಗ ಸಹಿಸ್ಕೊಳ್ತಾ ಇದ್ರಿ, ಎಲ್ಲೋ ಒಂದ್ ಕಡೆ ಕೆಲವೊಂದ್ಸಲ ಮಿಸ್ಟೇಕ್ಗಳು ಮಾಡಿದಾಗ, ಪ್ರಾಬ್ಲಮ್ ಕೊಟ್ಟಾಗ, ಕಣ್ಣೀರ್ ಹಾಕಿಸಿದಾಗ ಎಲ್ಲಾನು ಸಹಿಸ್ಕೊತಾ ಇದ್ರಿ, ಬಿಕಾಸ್ ಆಫ್ ನೀವು ಅಷ್ಟು ಲವ್ ಮಾಡ್ತಾ ಇದ್ರಿ, ರೈಟ್? ಅದು ಸಿಗದೆ ಇದ್ದಾಗ ಇಲ್ಲಿ ನಿಮ್ಮ ಕಂಫರ್ಟೆಸ್ ಅಥವಾ ನೀವೆಷ್ಟು ಸಹಿಸ್ಕೊತಾ ಇದ್ರು, ಅಪೋಸಿಟ್ ಇಲ್ಲಿ ಇರೋ ಸಹಿಸ್ಕೊತಾ ಇಲ್ಲ. ಅಲ್ಲಿ ಜಗಳ ಅಂದ್ರೆ ಜಗಳ, ಅವ್ರಿಗೆ ಮಾತಾಡ್ತಿದ್ದಾರೆ, ಬೈತಿದ್ದಾರೆ, ಇನ್ನೊಂದು ಎಲ್ಲಾನು ಮಾಡ್ತಾ ಇದ್ದಾರೆ. ಅದು ಸಿಗದೆ ಇದ್ದಾಗ ಅಲ್ಲಿ ನಿಮ್ ನೆನಪುಗಳು ತುಂಬಾ ಕಾಡ್ತಿದೆ ಅವ್ರಿಗೆ. ಮತ್ತೆ ರಿಟರ್ನ್ಸ್ ಬರ್ಬೇಕು, ಇದು ಸಾಕು ಸವಾಸ ಅನ್ಕೊಂಡು ಮತ್ತೆ ವಾಪಸ್ ಬರೋ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಆ ಥಾಟ್ ಒಂದು ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾಲ್ಕನೇದು, ನಿಮ್ಮ ಟ್ರೂ ಫೀಲಿಂಗ್ ಸಿಗದೆ ಇದ್ದಾಗ. ನೀವು ಟ್ರೂ ಫೀಲಿಂಗ್ ಇದ್ದಾಗ ಅವ್ರನ್ನ ಎಷ್ಟು ಕೇರ್ ಮಾಡ್ತೀರಿ ಅಂದ್ರೆ, ಎಷ್ಟು ಅವ್ರನ್ನ ಹಚ್ಕೊಳ್ತೀರಿ ಅಂತ ಹೇಳಿದ್ರೆ, ಎಷ್ಟು ಅವ್ರನ್ನ ಜೋಪಾನ ಮಾಡ್ತೀರಿ ಅಂತ ಹೇಳಿದ್ರೆ, ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ, ಪ್ರತಿಯೊಂದು ಸ್ಯಾಕ್ರಿಫೈಸ್ ಮಾಡೋಕ್ಕೂ ಹೋಗ್ತೀರಿ ಬಿಕಾಸ್ ಆಫ್ ಟ್ರೂ ಫೀಲಿಂಗ್. ಅವ್ರ ಮೇಲೆ ಒಂದು ಫೀಲ್ ಇರೋದೇ ನಿಜವಾದ ಪ್ರೀತಿ ಅದು ಆಕ್ಚುಲಿ. ಆವಾಗ ನೀವು ಎಲ್ಲಾನು ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಇರ್ತೀರಿ, ಯಾರನ್ನ ಬೇಕಾದ್ರೂ ನೀವು ಬಿಟ್ಬಿಡೋಕೆ ರೆಡಿ ಇರ್ತೀರಿ, ಬಿಕಾಸ್ ಆಫ್ ದೇರ್ ಲವ್. ಅವರ ಒಂದು ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡೋಕೆ ರೆಡಿ ಇರ್ತೀರಿ. ಸೊ ಅಂತ ಪ್ರೀತಿ ಅಲ್ಲಿ ಅವರಿಗೆ ಸಿಗ್ತಾ ಇರಲ್ಲ. ಇದನ್ನ ಕೇರ್ಲೆಸ್ ಮಾಡಿದ್ರು, ಇನ್ಯಾವುದೋ ಅಟ್ರಾಕ್ಷನ್ಗೆ ಅಡಿಕ್ಟ್ ಆದ್ರು. ಬಟ್ ಇದು ಸಿಗದೆ ಇದ್ದಾಗ ಅವ್ರಿಗೆ ತುಂಬಾ ನೆನಪಿಗೆ ಬರ್ತಾ ಇದೆ, ತುಂಬಾ ಕಾಡ್ತಾ ಇದೆ. ಸೊ ಆ ಟೈಮಲ್ಲಿ ಮತ್ತೆ ರಿಟರ್ನ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಅದಾದ್ಮೇಲೆ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡ, ಇದೆಲ್ಲ ಆಮೇಲೆ ಡಿಸಿಷನ್ ತಗೊಳ್ಳೋವಂಥದ್ದು, ಓಕೆ? ಅಥವಾ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಬೇಕಾದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸ್ನೇಹಿತರೆ, ಈ 4 ಸಮಯದಲ್ಲಿ 100% ಅವ್ರಿಗೆ ವಾಪಸ್ ಬರ್ಬೇಕು ಅನ್ನೋ ಮನಸ್ಥಿತಿ ಇದ್ದೇ ಇರುತ್ತೆ. ಬಟ್ ಎಲ್ಲ ಒಂದ್ ಕಡೆ ಮುಖ ತೋರ್ಸಕ್ ಆಗ್ದಿರಾ ಬರ್ದೇನೂ ಇರ್ಬೋದು, ಐ ಡೋಂಟ್ ನೋ. ಬಟ್ ಇದಂತೂ ಅನ್ಸಿರುತ್ತೆ ಅವ್ರಿಗೆ. ಏನ್ ಅನ್ಸಿದೆ ಪಾಯಿಂಟ್, ಎಸ್ ಎಕ್ಸಾಕ್ಟ್ಲಿ ರೈಟ್ ಅನ್ಸಿದ್ರೆ ಅನ್ಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.